ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಬೇಡ ಬೇಡ ಬೇಡ, IPL ಕ್ರಿಕೆಟ್ ಬೆಟ್ಟಿಂಗ್ ಬೇಡ. ಬೇಕು ಬೇಕು ಬೇಕು. ದೇಶದ ಭವಿಷ್ಯವನ್ನು ರೂಪಿಸುವ ಯುವಜನರ ಅಮೂಲ್ಯವಾದ ಪ್ರಾಣ ಹಾಗೂ ಪೋಷಕರು ಇಟ್ಟಿರುವ ನಂಬಿಕೆ ಬೇಕು ಬೇಕು ಬೇಕು. ಏನಿವತ್ತು ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಎಂಬ ಗಾದೆಯಂತೆ ದುಡಿಯುವ ಕೈಗೆ ಕೆಲಸವಿಲ್ಲದೆ ಇವತ್ತು ನಾವು ಸಹ ಶ್ರೀಮಂತರಾಗಬೇಕು, ದೇಶದಲ್ಲಿ ಪ್ರತಿಷ್ಠಿತರಾಗಬೇಕು ಅಂತೇಳಿ ಯುವ ಪೀಳಿಗೆ ದುಡಿಯುವ ಕೈಗೆ ಕೆಲಸವಿಲ್ಲದೆ ಅಡ್ಡದಾರಿಯಲ್ಲಿ ಇವತ್ತು ಆನ್ಲೈನ್ ಬೆಟ್ಟಿಂಗ್ ಆಡುವ ಮುಖಾಂತರ ಇವತ್ತು ಸಾಲದ ಸುಳಿಗೆ ಸಿಲುಕಿ ಪೋಷಕರು ಅವರ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಸ್ವಾಭಿಮಾನದ ಬದುಕನ್ನು ಕಳೆದುಕೊಂಡಿದ್ದೇವೆ ಅಂತೇಳಿ ಇವತ್ತು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ IPL ಬೆಟ್ಟಿಂಗ್ ದಂಧೆಗೆ ಸುಮಾರು ಮಧ್ಯಮ ವರ್ಗದ ಜನ, ಸುಮಾರು ಸಾವಿರಾರು ಜನ ಬಲಿ ಆಗ್ತಾ ಇದ್ದಾರೆ. ಕುಟುಂಬಗಳು ಬೀದಿಗೆ ಬೀಳ್ತವೆ. ಈ ನಗರಕ್ಕೆ ಇದ್ದದ್ದಂತ ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಹಳ್ಳಿಗಳಿಗೂ ಹೋಗಿದೆ. ಟೊಮಾಟೊ ತೋಟಗಳ ಮೇಲೆ ಕಟ್ತಾರೆ, ಕ್ಯಾಪ್ಸಿಕಮ್ ತೋಟಗಳು, ಹಸುಗಳು, ಎಮ್ಮೆಗಳು, ಕುರಿಗಳ ಮೇಲೆ, ಕೋಳಿಗಳ ಮೇಲೆ ಕಟ್ಕೊಂಡು ಇವತ್ತು ಬೆಟ್ಟಿಂಗ್ ದಂಧೆ ಯಾವ ಮಟ್ಟಕ್ಕಿದೆ ಅಂದ್ರೆ, ಇಡೀ ದೇಶದ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹದಗೆಟ್ಟಿದೆ ಅಂದ್ರೆ ಕ್ರಿಕೆಟ್ ಮೇಲೆ ಇವತ್ತು ಲಕ್ಷ ಕೋಟಿ ವೆಚ್ಚದಲ್ಲಿ ಜನಸಾಮಾನ್ಯರ ಬಡವರ ಬಲಿ ಪಡೆದು ನಡೀತಿರುವ ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಆಡಿ ಅಂತೇಳಿ ಡ್ರೀಮ್ ಲೆವೆಲ್ ಅಂತೆ, ಆ ಲೆವೆಲ್ ಅಂತೆ, ಈ ಲೆವೆಲ್ ಅಂತೇಳಿ ಸೆಲೆಬ್ರಿಟಿಗಳು ಇವತ್ತು ಜಾಹೀರಾತುಗಳನ್ನು ನೀಡ್ತಾ ಇರೋದು ಯುವ ಜನರನ್ನು ಸಂಪೂರ್ಣವಾಗಿ ಅವರ ಭವಿಷ್ಯವನ್ನು ಹಾಳು ಮಾಡಿ ಅವರ ಜೀವವನ್ನು ತಿಳಿಸುವ ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಜಾಹೀರಾತು ಕೊಡುತ್ತಿರುವಂತಹ ಈ ಸೆಲೆಬ್ರಿಟಿಗಳ ವಿರುದ್ಧ ಮೊದಲು ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಅವರು ದೇಶದ್ರೋಹಿಗಳಂತೇಳಿ ಪರಿಗಣಿಸಿ ಇವತ್ತು ದೇಶದಿಂದ ಹೊರಗಡೆ ಹಾಕಬಾರದಂತಹ ಪರಿಸ್ಥಿತಿ ಬಂದೈತೆ. ಇವತ್ತು ಸಾಮಾನ್ಯ ಪ್ರಜ್ಞಾವಂತ ಯುವಕರಲ್ಲಿ ನಾವು ಮನವಿ ಮಾಡ್ತಾ ಇದೀವಿ, ಬೇಡ ಬೇಡ, ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಬೇಡ. ನಾವು ಕೂಲಿ ಮಾಡಿದ್ರು ಪರವಾಗಿಲ್ಲ, ಗಂಜಿ ಕುಡಿದ್ರು ಪರವಾಗಿಲ್ಲ, ನೀರು ಕುಡಿದು ಜೀವನ ಮಾಡಿದ್ರು ಪರವಾಗಿಲ್ಲ, ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಹೋಗಿ ನಿಮ್ಮ ಪೋಷಕರು ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಕಳೆದುಕೊಂಡು ಅಮೂಲ್ಯವಾದ ಪ್ರಾಣವನ್ನು ಕಳೆದುಕೊಂಡ್ಮೇಲೆ ಅಂತೇಳಿ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದೀವಿ. ಅದರಂತೆ ಮಾನ್ಯ ಗೃಹ ಮಂತ್ರಿ ಮತ್ತು ರಾಜ್ಯದ ಗೃಹ ಮಂತ್ರಿಗಳಿಗೆ ನಾವು ಮನವಿ ಮಾಡ್ತಾ ಇದೀವಿ, ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕಲು ಕಂಡಲ್ಲಿ ಅದು ವಿಶೇಷವಾದ ತಂಡ ರಚನೆ ಮಾಡಬೇಕು. ಅವರು ಪೊಲೀಸರು ಅಂದ್ರೆ ಗೊತ್ತಾಗಬಾರ್ದು, ಅಂತ ರೀತಿಯಲ್ಲಿ ಅವ್ರನ್ನ ವಿಶೇಷ ಒಂದು ತಂಡ ರಚನೆ ಮಾಡಲು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಂಪೂರ್ಣವಾದ ಆದೇಶ ಮತ್ತು ಅಧಿಕಾರವನ್ನು ನೀಡಬೇಕು. ಯುವ ಜನತೆಯನ್ನು ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಿಂದ ರಕ್ಷಣೆ ಮಾಡಿ ಪೋಷಕರು ಅವರ ಮೇಲಿಟ್ಟ ನಂಬಿಕೆಯನ್ನು ಉಳಿಸಿ ಅವರ ಕುಟುಂಬಗಳನ್ನು ರಕ್ಷಣೆ ಮಾಡಬೇಕಂತೇಳಿ ಮಾನ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡುವ ಜೊತೆಗೆ ಈ ಒಂದು ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಿಂದ ದೂರವಿರೋಣ, ನಮ್ಮ ಭವಿಷ್ಯವನ್ನು ರಕ್ಷಣೆ ಮಾಡಿಕೊಳ್ಳೋಣ. ಗಂಜಿ ಕುಡಿದ್ರೂ ಪರವಾಗಿಲ್ಲ, ಉಪವಾಸ ಇದ್ರೂ ಪರವಾಗಿಲ್ಲ, ಈ ಒಂದು ಬ್ಯಾಟು ಬಾಲ್ ಟು ಬಾಲು, ರನ್ನು, ಸಿಕ್ಸು, 4 ಅನ್ನೋ ಈ ಒಂದು ಮಾಯಾ ಲೋಕದಲ್ಲಿರುವಂತಹ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯನ್ನು ಜನಸಾಮಾನ್ಯ ರಕ್ಷಣೆ ಮಾಡೋಣ.